ನಮಸ್ಕಾರ. ಚಿಲಿಪಿಲಿ ಕನ್ನಡ ಚಾನೆಲ್ನ 70ನೇ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಯ ಮಕ್ಕಳಿಗೆ 3 ಅಕ್ಷರ ಪದ ವಿಭಿನ್ನ ರೀತಿಯಲ್ಲಿ ಒಂದು ಚಟುವಟಿಕೆಯನ್ನು ತೋರಿಸಲಾಗಿದೆ. ಇಲ್ಲಿ ಒಂದು ಚೌಕಟ್ಟಿನಲ್ಲಿ 3 ಪದಗಳನ್ನು ರಚಿಸಲಾಗಿದೆ. ಇದರ ವೈಶಿಷ್ಟ್ಯವೇನೆಂದರೆ ಎಡದಿಂದ ಬಲಕ್ಕೆ ಮತ್ತು ಮೇಲಿಂದ ಕೆಳಕ್ಕೆ ಓದಿದಾಗ ಒಂದೇ ಪದ ಗೋಚರವಾಗುತ್ತದೆ. ಉದಾಹರಣೆಗೆ, ಈ ಚೌಕದಲ್ಲಿ ಎಡದಿಂದ ಬಲಕ್ಕೆ ಓದಿದಾಗ ಕಿಟಕಿ, ಮೇಲಿಂದ ಕೆಳಕ್ಕೆ ಓದಿದಾಗ ಕಿಟಕಿ ಎಂಬ ಪದ ಕಾಣುತ್ತದೆ. ಅದೇ ರೀತಿ ಟಗರು, ಟಗರು. ಅದೇ ರೀತಿ ಎಡದಿಂದ ಬಲಕ್ಕೆ ಕಿರುಬ, ಮೇಲಿಂದ ಕೆಳಕ್ಕೆ ಕಿರುಬ ಎಂಬ ಪದ ಕಾಣಿಸುತ್ತದೆ. ಅದೇ ರೀತಿ ಇಲ್ಲಿ ಹಲವಾರು ಪದಗಳ ಚಮತ್ಕಾರವನ್ನು ತೋರಿಸಲಾಗಿದೆ. ಇದೇ ಚಟುವಟಿಕೆಯನ್ನು ಮಕ್ಕಳ ಕ್ಲಾಸ್ ವರ್ಕ್ನಲ್ಲೂ ಸಹ ಅಭ್ಯಾಸ ಮಾಡಿಸಬಹುದು. ಹೇಗೆಂದರೆ, ಮಕ್ಕಳಿಗೆ ಖಾಲಿ ಇರುವ ಚೌಕಗಳನ್ನು ಬರೆದುಕೊಂಡು ಬರಬೇಕೆಂದು ಹೇಳಿ ಶಿಕ್ಷಕರು ಚಟುವಟಿಕೆಯಲ್ಲಿ ತೋರಿಸಿರುವಂತೆ ಒಂದೆರಡು ಪದಗಳ ರಚನೆ ಮಾಡಿ ತೋರಿಸಬೇಕು. ನಂತರ ಮಕ್ಕಳು ತಮ್ಮ ಸ್ವಂತ ಬುದ್ಧಿವಂತಿಕೆಯಿಂದ ಈ ರೀತಿಯ ಹೊಸ ಪದಗಳನ್ನು ರಚಿಸುವಂತೆ ಪ್ರೋತ್ಸಾಹಿಸಬೇಕು. ಈ ರೀತಿ ಮಾಡಿಸುವುದರಿಂದ ಮಕ್ಕಳಿಗೆ ಪದಗಳನ್ನು ರಚಿಸುವ ಸಾಮರ್ಥ್ಯ ಮತ್ತು ಆಸಕ್ತಿ ಹೆಚ್ಚುತ್ತದೆ. ಈ ಚಟುವಟಿಕೆಯನ್ನು ಇಂಟರ್ನಲ್ ಮಾರ್ಕ್ಸ್ಗೆ ತೆಗೆದುಕೊಳ್ಳುತ್ತೇವೆ ಎಂದು ಹೇಳಿದರೆ ಮಕ್ಕಳು ಆಸಕ್ತಿಯಿಂದ ಮತ್ತು ಆಕರ್ಷಕವಾಗಿ ಬರೆಯಲು ಉತ್ಸಾಹ ತೋರುತ್ತಾರೆ. ಇದನ್ನು ಮಕ್ಕಳು ಪ್ರಾಜೆಕ್ಟ್ ವರ್ಕ್ಗೆ, ಎಕ್ಸಿಬಿಷನ್ಗೆ ಮತ್ತು ಗ್ಯಾಲರಿ ವರ್ಕ್ಗೆ ಸಹ ಬಳಸಿಕೊಳ್ಳಬಹುದು. ಈ ಚಾನಲ್ನಲ್ಲಿ ಬರುವ ವಿಡಿಯೋಗಳು ಶಾಲೆಯ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ತುಂಬಾ ಉಪಯುಕ್ತವಾಗಿದೆ. ಪೋಷಕರು ಸಹ ತಮ್ಮ ಮಕ್ಕಳಿಗೆ ಕನ್ನಡ ಜ್ಞಾನವನ್ನು ಹೆಚ್ಚಿಸುವುದಕ್ಕೂ ಸಹ ಬಳಸಿಕೊಳ್ಳಬಹುದು. ದಯವಿಟ್ಟು ಎಲ್ಲ ವಿಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ. ವಂದನೆಗಳು.